ಅತ್ಯಾಚಾರ ಪ್ರಕರಣದಲ್ಲಿ ದೇವರಾಜೇಗೌಡ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ ಕೋರ್ಟ್. ದೇವರಾಜೇಗೌಡರನ್ನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಹೊಳೆನರಸೀಪುರದ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ ದೇವರಾಜೇಗೌಡರನ್ನ ಕೋರ್ಟ್. ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಅರ್ಜಿ ಹಾಕಿದ್ರು ಪೊಲೀಸರು. 2 ದಿನಗಳ ಹಿಂದಷ್ಟೇ ಹೊಳೆನರಸೀಪುರ ಪೊಲೀಸರು ದೇವರಾಜೇಗೌಡರನ್ನ ಬಂಧಿಸಿದ್ರು. ಪೆನ್ ಡ್ರೈವ್ ಅನ್ನ ಲೀಕ್ ಮಾಡಿ ಪೆನ್ ಡ್ರೈವ್ ಹಂಚಿರೋದಲ್ಲದೆ ದೇವರಾಜೇಗೌಡರ ಪ್ರತ್ಯೇಕ ರಾಸಲೀಲೆ ಪ್ರಕರಣ ಏನಿದೆ, ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ದೇವರಾಜೇಗೌಡರನ್ನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ನೀಡಿದೆ. 2 ದಿನಗಳ ಹಿಂದಷ್ಟೇ ಹೊಳೆನರಸೀಪುರ ಪೊಲೀಸರು ದೇವರಾಜೇಗೌಡರನ್ನ ಬಂಧಿಸಿದ್ರು. ಇಂದು ತೆರೆದ ಕೋರ್ಟ್ನಲ್ಲಿ ಕಸ್ಟಡಿಗೆ ಕೇಳಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅರ್ಜಿಯನ್ನ ಪರಿಗಣಿಸಿ 3 ದಿನ ಹೊಳೆನರಸೀಪುರ ಪೊಲೀಸ್ ಕಸ್ಟಡಿಗೆ ದೇವರಾಜೇಗೌಡರನ್ನ ನೀಡಲಾಗಿದೆ. ನಾಳೆ ಬೆಳಗ್ಗೆ 9ಕ್ಕೆ ಜಿಲ್ಲಾ ಕಾರಾಗೃಹದಿಂದ ಕಸ್ಟಡಿಗೆ ಆತನನ್ನ ಪಡ್ಕೊಳ್ತಾರೆ ಪೊಲೀಸರು. ಕಳೆದ 2 ದಿನಗಳ ಹಿಂದಷ್ಟೇ ಹೊಳೆನರಸೀಪುರ ಪೊಲೀಸರು ದೇವರಾಜೇಗೌಡರನ್ನ ಬಂಧಿಸಿದ್ರು. ಎಸ್ಐಟಿ ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ನೀಡಿದ್ರು ಕೂಡ, ಬಂಧಿಸೋಕು ಮುಂಚೆನೆ ನೋಟಿಸ್ ನೀಡಿದ್ರು ಕೂಡ ಆತ ಬಂದಿರಲಿಲ್ಲ. ರೇಪ್ ಕೇಸ್ನಲ್ಲಿ ದೇವರಾಜೇಗೌಡರನ್ನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಜಿಲ್ಲಾ ಕಾರಾಗೃಹದಿಂದ ಕಸ್ಟಡಿಗೆ ಪಡ್ಕೊಳ್ತಾರೆ ಪೊಲೀಸರು. ಹೆಚ್ಚಿನ ವಿಚಾರಣೆಯನ್ನ ನಡೆಸಬೇಕು. ಆತನ ವಿರುದ್ಧ ಸಂತ್ರಸ್ತೆ ಪವರ್ ಟಿವಿಯಲ್ಲಿ ತಮ್ಮ ಅಳಲನ್ನ ಕೂಡ ತೋಡ್ಕೊಂಡಿದ್ರು. ಈತ ಯಾವ ರೀತಿ ಹಿಂಸೆಯನ್ನ ಕೊಡ್ತಾ ಇದ್ದ, ಯಾವ ರೀತಿ ದೇವರಾಜೇಗೌಡ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ ಅನ್ನೋ ವಿಚಾರವಾಗಿ ಸಂತ್ರಸ್ತೆ ಪವರ್ ಟಿವಿಯಲ್ಲಿ ಅಳಲನ್ನ ತೋಡ್ಕೊಂಡಿದ್ರು. ದೂರು ಕೂಡ ದಾಖಲಾಗಿತ್ತು.